ಬೆಂಗಳೂರು ಏರ್ಪೋರ್ಟ್ ನಿಂದ ಖಾಸಗಿ ಕಾರ್ನಲ್ಲೇ ಮನೆಗೆ ಬಂದಿದ್ದಾರೆ ಡಿಕೆ ಶಿವಕುಮಾರ್. ನಿನ್ನೆನೆ ಬೆಂಗಳೂರು ತಲುಪಿದ್ರು. ಮರ್ಸಿಡೀಸ್ ಬೆಂಜ್ ಕಾರ್ನಲ್ಲಿ ಏರ್ಪೋರ್ಟ್ ನಿಂದ ಡಿಕೆ ಶಿವಕುಮಾರ್ ಮನೆಗೆ ಬಂದರು. ಮರ್ಸಿಡೀಸ್ ಬೆಂಜ್ ವ್ಯಾಗನ್ ಖಾಸಗಿ ಕಾರಲ್ಲಿ ಡಿಕೆ ಶಿವಕುಮಾರ್ ನಿನ್ನೆ ಪ್ರಯಾಣ ಮಾಡಿದ್ದು ಏರ್ಪೋರ್ಟ್ ನಿಂದ. ಸಿದ್ದರಾಮಯ್ಯನವರ ಮಾದರಿಯನ್ನೇ ಅನುಸರಿಸಿದ್ರ ಡಿಕೆ ಶಿವಕುಮಾರ್. ಯಾಕಂದ್ರೆ ಈ ಹಿಂದೆ 2023ರಲ್ಲಿ ಏರ್ಪೋರ್ಟ್ ನಿಂದ ಖಾಸಗಿ ಬೆಂಜ್ ಕಾರಲ್ಲೇ ಬಂದಿದ್ರು ಸಿದ್ದರಾಮಯ್ಯ. ದೆಹಲಿಯಿಂದ ವಾಪಸ್ ಆಗಿ ಖಾಸಗಿ ಕಾರ್ನಲ್ಲಿ ಬಂದಿದ್ರು 2023ರ ಮೇ 18ರಂದು. ಪ್ರಮಾಣ ವಚನಕ್ಕೂ ಮುನ್ನ ಖಾಸಗಿ ಕಾರನ್ನ ಬಳಸಿದ್ರು ಸಿದ್ದರಾಮಯ್ಯ. 2023ರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ರಚನೆ ಆಗೋದಕ್ಕೂ ಮುನ್ನ ದೆಹಲಿಯಲ್ಲಿ ನಡೆದಂತಹ ಸಭೆ ಮುಗಿಸಿ ಬೆಂಗಳೂರಿಗೆ ಬಂದಿಳಿದ ಸಿದ್ದರಾಮಯ್ಯನವರು ಖಾಸಗಿ ಕಾರನ್ನೇ ಬಳಸಿದ್ರು. ಈಗ ಡಿಕೆ ಶಿವಕುಮಾರ್ ಕೂಡ ಅದನ್ನೇ ಮಾಡಿದ್ದಾರೆ. ನಿನ್ನೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಡಿಕೆ ಶಿವಕುಮಾರ್ ಅವರ ನಿವಾಸದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿದ್ಯಾ, ಇವತ್ತು ಡಿಕೆ ಶಿವಕುಮಾರ್ ಅವರು ಬೆಳಿಗ್ಗೆ ದೆಹಲಿಯಿಂದ ನೇರವಾಗಿ ಕಾವೇರಿ ನಿವಾಸಕ್ಕೆ ಬರೋರಿದ್ರು, ಆದ್ರೆ ನೆನ್ನೆನೆ ಬೆಂಗಳೂರಿಗೆ ಬಂದಿದ್ದಾರೆ. ಅದರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಖಾಸಗಿ ಕಾರ್ನಲ್ಲಿ ಏರ್ಪೋರ್ಟ್ ನಿಂದ ಮನೆಗೆ ಬಂದಿದ್ದು. ಅದು ಸಿದ್ದರಾಮಯ್ಯನವರು 2023ರಲ್ಲಿ ಏನ್ ಮಾಡಿದ್ರು ಅದನ್ನ ರಿಪೀಟ್ ಮಾಡದಂತಿದೆ, ಅದನ್ನ ಮತ್ತೆ ನೆನಪಿಸೋ ಹಾಗಿದೆ. ಸಿದ್ದರಾಮಯ್ಯನವರನ್ನೇ ಹಾಗಾದ್ರೆ ಇಲ್ಲಿ ಅನುಕರಿಸಿದ್ರಾ ಅಥವಾ ಏನಿದು, ಇದಕ್ಕೆ ಏನ್ ಕಾರಣ ಅಂತ? ಶ್ವೇತಾ, ರಾಜಕಾರಣಿಗಳು ಇಡುವಂತಹ ನಡೆ ಸಾಕಷ್ಟು ಕಾರಣಗಳಿರುತ್ತೆ. ಅವರು ಮಾಡುವಂತಹ ಒಂದೊಂದು ಸಣ್ಣ ಸಣ್ಣ ಕೆಲಸಕ್ಕೂ ಕೂಡ ಸಾಕಷ್ಟು ಕಾರಣಗಳಿರುತ್ತೆ. ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಸಾಕಷ್ಟು ಕಾರಣಗಳಿದೆ. ಯಾಕಂದ್ರೆ ನಿನ್ನೆ ಅವರು 3 ಫ್ಲೈಟ್ಗಳನ್ನು ಬುಕ್ ಮಾಡಿದ್ರು. ಒಂದು, ಅವರು TPಯಲ್ಲಿ ಹಾಕದಂತೆ ಮಧ್ಯಾಹ್ನ ಅವರು ಹೊರಡಬೇಕಾಗಿತ್ತು, ಅದರ ಜೊತೆಗೆ ರಾತ್ರಿಯ ಫ್ಲೈಟ್ ಅನ್ನ ಕೂಡ ಬುಕ್ ಮಾಡಿದ್ರು. ಇನ್ನು ಇವತ್ತು ಬೆಳಗ್ಗೆಯ ಫ್ಲೈಟ್ ಅನ್ನ ಕೂಡ ಬುಕ್ ಮಾಡಿದ್ರು. 3 ಫ್ಲೈಟ್ಗಳನ್ನು ಬುಕ್ ಮಾಡಿದ್ರು. ಆದ್ರೆ ಯಾವ ಟೈಮ್ಗೆ ಅವರು ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಅನ್ನುವಂಥ ಗುಪ್ತವಾಗಿ ಇಟ್ಟಿದ್ರು. ಸೊ ಎಲ್ಲರೂ ಕೂಡ ಅನ್ಕೊಂಡಿದ್ದಂಥದ್ದು ಇವತ್ತು ಬೆಳಗ್ಗೆ ಅವರು ಹೊರಟು ನೇರವಾಗಿ ಸಿಎಂ ಸಿದ್ದರಾಮಯ್ಯನವರ ಮನೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಬರ್ತಾರೆ ಅನ್ನುವಂಥದ್ದನ್ನ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಆದ್ರೆ ಬೆಂಬಲಿಗರ ದಾರಿ ತಪ್ಪಿಸೋದಿಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಈ ರೀತಿ ಮಾಡಿದ್ರು ಅನ್ನುವಂಥದ್ದು ಕೂಡ ಅವರ ಆಪ್ತ ಬಳಗದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಯಾಕಂದ್ರೆ ಸಿಎಂ ಡಿಕೆ ಶಿವಕುಮಾರ್ ಅವರು ಬರುವಂತಹ ಸಮಯ ಗೊತ್ತಾದ್ರೆ ಇಲ್ಲಿ ಸಾಕಷ್ಟು ಬೆಂಬಲಿಗರು ಸೇರ್ತಾರೆ. ಅದರ ಜೊತೆಗೆ ಶಾಸಕರು ಕೂಡ ಅವರ ಮನೆಯ ಮುಂದೆ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಅವರು ಯಾರಿಗೂ ಕೂಡ ತಾವು ಬೆಂಗಳೂರಿಗೆ ಬರ್ತಾ ಇರುವಂತದ್ದನ್ನ ಹೇಳಿಲ್ಲ. ಈವನ್ ಅವರ ಜೊತೆ ಇರುವಂತಹ ಎಸ್ಕಾರ್ಟ್ಗೂ ಕೂಡ ಅವರು ಏರ್ಪೋರ್ಟ್ಗೆ ಕರೆಸ್ಕೊಳ್ಳಿಲ್ಲ. ಎಸ್ಕಾರ್ಟ್ಗಳ ಜೊತೆ ಅವರು ಬರಲಿಲ್ಲ. ಅದರ ಜೊತೆಗೆ ಅವರ ಸರ್ಕಾರಿ ವಾಹನ ಇರಬಹುದು, ಅದರ ಜೊತೆಗೆ ಅವರ ಖಾಸಗಿ ವಾಹನದಲ್ಲೂ ಕೂಡ ಅವರು ಮನೆಗೆ ಬರೋದನ್ನ ಅವಾಯ್ಡ್ ಮಾಡಿದ್ರು. ಇದೆಲ್ಲವನ್ನ ನೋಡ್ತಾ ಇದ್ರೆ ಏರ್ಪೋರ್ಟ್ ಬಳಿಯೇ ಅವರು ಬರುವಂತದ್ದು ಏನಾದ್ರೂ ಗೊತ್ತಾದ್ರೆ ಏರ್ಪೋರ್ಟ್ ಬಳಿಯೇ ಸಾಕಷ್ಟು ಬೆಂಬಲಿಗರು ಸೇರುವಂತಹ ಸಾಧ್ಯತೆಗಳಿವೆ ಅನ್ನುವಂಥದ್ದನ್ನ ಅವರು ಊಹೆ ಮಾಡಿದ್ರು. ಈ ಕಾರಣಕ್ಕಾಗಿ ಅವರು ಖಾಸಗಿ ಕಾರನ್ನ ಬಳಸಿದ್ರು ಅಂತ ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಇನ್ನೊಂದು ಕಾರಣವೂ ಇರಬಹುದು. 2023ರಲ್ಲಿ ನೀವು ಹೇಳದಂತೆ ಸಿಎಂ ಸಿದ್ದರಾಮಯ್ಯನವರು ಖಾಸಗಿ ಕಾರ್ನಲ್ಲಿ ಬಂದ್ರು, ಬೆಂಜ್ ಅಲ್ಲಿ ಬಂದ್ರು ಅನ್ನುವಂತಹ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಅವರು ಬೆಂಜ್ ಅಲ್ಲಿ ಬಂದ್ರು ಅಂತ ಹೇಳೋದಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಅವರ ಆಪ್ತ ಬಳಗದಲ್ಲೂ ಕೂಡ ಸಾಕಷ್ಟು ಜನ ಆ ಕಾರುಗಳನ್ನ ಮಡಗಿದ್ದಾರೆ. ಡಿಕೆ ಸುರೇಶ್ ಕೂಡ ಮಧ್ಯಾಹ್ನ ಏರ್ಪೋರ್ಟ್ ನಿಂದ ಬಂದಂತಹ ಸಂದರ್ಭದಲ್ಲಿ ಅದೇ ಕಾರ್ನಲ್ಲೇ ಅವರು ಮನೆಗೆ ತಲುಪಿದ್ರು. ಈ ಕಾರಣದಿಂದಲೇ ಅದೇ ಕಾರನ್ನ ತೆಗೆದುಕೊಂಡು ಹೋಗಿ ಡಿಕೆ ಶಿವಕುಮಾರ್ ಅವರನ್ನ ಕರೆದುಕೊಂಡು ಬಂದಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಇನ್ನು ಇವತ್ತಿನ ಡಿಕೆ ಶಿವಕುಮಾರ್ ಅವರ ನಡೆ ಸಾಕಷ್ಟು ನಿಗೂಢವಾಗಿರುವಂತದ್ದು. ಇನ್ನೂ ಕೂಡ ಡಿಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯನವರ ಮನೆಯಲ್ಲಿ 9 ಗಂಟೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಹೋಗ್ತೀನಿ ಅನ್ನುವಂಥದ್ದನ್ನ ಮಾತ್ರ ಅವರ ಆಪ್ತ ಬಳಗದಲ್ಲಿ ಹೇಳ್ಕೊಂಡಿದ್ದಾರೆ. ಅದಾದ ನಂತರ ಅವರು ಏನೆಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ಎಲ್ಲಾದ್ರೂ ಹೋಗ್ತಾರಾ ಅನ್ನುವಂಥದ್ದನ್ನ ಇನ್ನೂ ಕೂಡ ಅವರು ಗುಪ್ತವಾಗಿಟ್ಟಿರುವಂತದ್ದು. ಸೊ 9 ಗಂಟೆಗೆ ಬ್ರೇಕ್ಫಾಸ್ಟ್ಗೆ ಸಿಎಂ ಕರೆದಿದ್ದಾರೆ. ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ. ಸಿಎಂ ಏನ್ ಹೇಳ್ತಾರೆ ಸಚಿವರಿಗೆ ಅನ್ನುವಂಥದ್ದನ್ನ ಅವರು ಕೂಡ ಆಲಿಸ್ತಾರೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಸಚಿವರೆಲ್ಲರಿಗೂ ಇವತ್ತು ತಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅನ್ನುವಂಥದ್ರ ಬಗ್ಗೆ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ಎಲ್ಲರಿಗೂ ಕೂಡ ತಿಳಿಸ್ತಾರೆ. ಮೊದಲು ಸಚಿವ ಸಂಪುಟಕ್ಕೆ ತಿಳಿಸಿ ಅದಾದ ಬಳಿಕ ಶಾಸಕಾಂಗ ಸಭೆಯಲ್ಲಿ ಅವರು ರಾಜೀನಾಮೆ ಕೊಟ್ಟ ನಂತರ ಆ ವಿಚಾರವನ್ನ ತಿಳಿಸುವಂತಹ ಸಾಧ್ಯತೆ ಇದೆ. ಈ ಕಾರಣಕ್ಕಾಗಿಯೇ ಡಿಕೆ ಶಿವಕುಮಾರ್ ಅವರು ಕೂಡ ಆ ಸಭೆಯಲ್ಲಿ ಪ್ರಮುಖವಾಗಿ ಇಡ್ತಾರೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರ ನಂತರ ಸಿಎಂ ಸ್ಥಾನದಲ್ಲಿ ಡಿಕೆ ಶಿವಕುಮಾರ್ ಅವರು ಇರುವಂತಹ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಅವರ ಉಪಸ್ಥಿತಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಅವರು ಆ ಸಭೆಯಲ್ಲಿ ಇರ್ತಾರೆ. ಸುರ್ಜೇವಾಲಾ ಅವರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಭಾಗಿಯಾಗ್ತಾರೆ ಅನ್ನುವಂತ ಮಾಹಿತಿ ದೊರೆತಾ ಇದೆ. ಸೊ ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಜೊತೆ ಸುರ್ಜೇವಾಲಾ ಅವರು ಒಂದು ಸಭೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಅದಾದ ಬಳಿಕ ಇವತ್ತು ರಾಜೀನಾಮೆಯನ್ನ ಬಹುತೇಕ ಕೊಡ್ತಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಶ್ವೇತಾ, ಥ್ಯಾಂಕ್ ಯು ವಿದ್ಯಾ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.